यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। रेलवे गेट से ट्रैफिक जाम, जिला अधिकारी का आश्वासन। जैसा कि आप सब जानते हैं कि शहरी बीजापुर में रेलवे अंडरपास न होने की वजह से हर जगह ट्रैफिक की समस्या हो रही है, जिसके चलते सभी उम्र के लोगों को काफ़ी परेशानी का सामना करना पड़ रहा है। खास तौर पर शहर बीजापुर के वज्र हनुमान रेलवे गेट के पास ट्रेन आने के समय गेट बंद होने के कारण काफ़ी समस्या हो रही है, जिसके चलते आज कांग्रेस नेता अब्दुल हमीद मुशर्रफ और सोमनाथ कल्लीमनी और अन्य नेताओं के नेतृत्व में बीजापुर जिला अधिकारी को ये परेशानी दिखाने के बाद जिला अधिकारी ने जल्द ही संबंधित अधिकारियों और विभाग के जरिए इस परेशानी को हल करने का आश्वासन दिया है। इस मौके पर बात करते हुए जिला अधिकारी कांग्रेस नेता अब्दुल हमीद मुशर्रफ साहब और कल्लीमणि सर ने बात करते हुए अपनी प्रतिक्रिया व्यक्त की। ನಮಸ್ಕಾರ। ಇವತ್ತು ವಿಜಯಪುರ ನಗರದಲ್ಲಿ ವಿವಿಧ ಸ್ಥಳಗಳಲ್ಲಿ ರೈಲ್ವೆ ಇಲಾಖೆ ವತಿಯಿಂದ ಕೆಲವೊಂದು ಸುಧಾರಣೆಗಳು ಕೈಗೊಳ್ಳಬೇಕಾಗುತ್ತೆ. ಇದ್ರ ಬಗ್ಗೆ ನಮ್ಮ ಗಮನಕ್ಕೆ ಈ ನಗರದ ಮುಖಂಡರುಗಳಾಗಿರುವ ಹಮೀದ್ ಮುಶ್ರೀಫ್ ಅವರು ಹಾಗೂ ಕಳ್ಳಿಮಣಿಯವರು ಮತ್ತು ಇತರರು ನಮ್ಮ ಸ್ಥಳ ಪರಿವೀಕ್ಷಣೆ ಮಾಡೋಕ್ಕೆ ಬರಲಿಕ್ಕೆ ಕೋರಿಕೆ ಮಾಡಿ ಮೇರೆಗೆ ಇವತ್ತು ಬಂದು ನೋಡಿದ್ದೀವಿ. ಸೊ ಕೆಲವೊಂದು ಸ್ಥಳಗಳಲ್ಲಿ ಟರ್ನಿಂಗ್ ತುಂಬ ಕಡಿಮೆ ಇದೆ, ಆದರೆ ದೊಡ್ಡ ವಾಹನಗಳು ಟರ್ನ್ ಮಾಡೋಕ್ಕೆ ಸಮಸ್ಯೆ ಇರುತ್ತದೆ. ಕೆಲವೊಂದು ಕಡೆ ರೈಲ್ವೆ ಅಂಡರ್ ಬ್ರಿಡ್ಜ್ ಅವಶ್ಯಕತೆ ಇದೆ. ಮತ್ತು ಕೆಲವೊಂದು ಕಡೆ ರೋಡ್ ಅದು ಕೂಡ ರಿಪೇರ್ ಮಾಡುವ ಅವಶ್ಯಕತೆ ಇದೆ. ತುಂಬ ಇಂಪಾರ್ಟೆಂಟ್ ಆಗಿ ವಜ್ರಹನುಮಾನ್ ಗೇಟ್ ಕಡೆಯಿಂದ ಒಂದು ಫ್ಲೈಓವರ್ ಕನೆಕ್ಷನ್ ಕೊಡುವುದು ನಮಗೆ ತುಂಬ ಅವಶ್ಯಕತೆ ಇದೆ. ಇದರಿಂದ ಭಾಳ ಮಂದಿಗೆ ಅನುಕೂಲ ಆಗುತ್ತೆ. ಈಗ ಪ್ರತಿ ಸಾರಿ ಟ್ರೈನ್ ಬರುವಾಗ ಭಾಳಷ್ಟು ಟೈಮ್ ಟ್ರಾಫಿಕ್ ಜಾಮ್ ಆಗುತ್ತೆ. ಅದರಿಂದ ತುರ್ತು ಕೆಲಸಕ್ಕೆ ಹೋಗುವವರು ಅಥವಾ ಗರ್ಭಿಣಿಯರಿಗೆ, ಹಿರಿಯ ನಾಗರಿಕರಿಗೆಲ್ಲ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಗಮನಕ್ಕೆ ಮುಖಂಡರುಗಳು ತಂದಿದ್ರು. ಅದ ಮೇರೆಗೆ ನಾನು ಕೂಡ ಇದ್ರ ಬಗ್ಗೆ ರೈಲ್ವೆ ಇಲಾಖೆಗೆ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೀನಿ. ಫಾಲೋಅಪ್ ಮಾಡಿ ಮುಂದಿನ ದಿನಗಳಲ್ಲಿ ಈ ಕೆಲಸ ಮಾಡುವುದನ್ನು ನಾವು ನೋಡಿಕೊಳ್ಳುತ್ತೀವಿ, ನಾನು ಹೇಳಿಕೊಳ್ಳುತ್ತೀನಿ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಕೂಡ ಇದೆ ಈ ವಿಚಾರಗಳ ಬಗ್ಗೆ. ಸೊ ಅವರ ಜೊತೆಗೇನು ಕೂಡ ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಯಾವ ರೀತಿ ಶೀಘ್ರದಲ್ಲಿ ಅದನ್ನೇ ಹೇಳಿದ್ದೀನಿಲ್ಲ. ಕೆಲವೊಂದು ಕಡೆ ನೋಡಿದರೆ ಸರ್ವಿಸ್ ರೋಡ್ ತುಂಬ ನ್ಯಾರೋ ಇದೆ, ಸಣ್ಣದಿದೆ. ಒಂದು ಬಸ್ ಅಷ್ಟೇ ಹೋಗೋದಿದೆ. ಆಪೋಸಿಟಲ್ಲಿ ಗಾಡಿ ಬಂದರೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಕೆಲವೊಂದು ಕಡೆ ಟರ್ನಿಂಗ್ ಆದರೆ ಫ್ಲೈಓವರಿಂದ ಇಳಿದು ಮತ್ತೆ ಯೂ ಟರ್ನ್ ಮಾಡುವ ಸಂದರ್ಭದಲ್ಲಿ ದೊಡ್ಡ ಗಾಡಿಗಳಾದರೆ ಬಸ್, ಲಾರಿ ಟರ್ನ್ ಮಾಡೋದಕ್ಕೆ ಅಷ್ಟು ಒಂದು ರೇಡಿಯಸ್ ಇಲ್ಲದಿರುವುದು ಕಂಡುಬರುತ್ತದೆ. ಮತ್ತು ನೋಡಿದರೆ ಫ್ಲೈಓವರ್ಗೆ ಒಂದು ಕನೆಕ್ಷನ್ ಮಾಡುವುದು ತುಂಬ, ಆದರೆ ಅದು ಟಿ ಶೇಪಲ್ಲಿ ಇದೆ. ಅದು ಪ್ಲಸ್ ಆಗಿ ಆಗಬೇಕು ಹೇಳಿ ಮುಖಂಡರುಗಳು ಹೇಳ್ತಿರ್ತಾರೆ. ನಮ್ಮ ಜೊತೆಗೆ ಇದ್ದಾರಲ್ಲ ಕಳ್ಳಿಮಣಿಯವರು ಮತ್ತೆಲ್ಲರೂ. ಸೊ ಇದು ಪ್ರತಿಯೊಂದು ಇಂಡಿವಿಜುವಲ್ ಆಗಿ ಟ್ಯಾಕಲ್ ಮಾಡಬೇಕಾಗುತ್ತೆ. ಮೋಸ್ಟ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರದ್ದೇ ಕೆಲಸ. ಕೆಲವೊಂದು ರಾಜ್ಯ ಸರ್ಕಾರದಿಂದನೂ ಕೋರ್ಡಿನೇಷನ್ ಮಾಡಬೇಕಾಗುತ್ತೆ. ಅದನ್ನು ನಾವು ಮಾಡ್ತೇವೆ. ಅಲ್ಲಿ ಟ್ರೈನ್ ಬಂದಾಗ ಎಲ್ಲ ಗೇಟ್ ಬಿದ್ದಾಗ ಅದೇ ರೀ, ಅದಕ್ಕೆ ಈಗ ಅಲ್ಲಿ ಕನೆಕ್ಷನ್ ಮಾಡಬೇಕು ಹೇಳೋದು. ಫ್ಲೈಓವರ್ ಕನೆಕ್ಟ್ ಆಗಿಬಿಟ್ರೆ ಆ ಪ್ರಾಬ್ಲಮ್ ಖಂಡಿತ ಸಾಲ್ವ್ ಆಗುತ್ತೆ. ಅದಕ್ಕೆ ನಮಗೆ ಇವತ್ತು ಸ್ಥಳ ತನಿಖೆಗೆ ಬರೋಕ್ಕೆ ಕೋರಿಕೊಂಡ್ರು ಕಳ್ಳಿಮಣಿಯವರು, ಮುಶ್ರೀಫ್ ಅವರು. ಬಂದು ನೋಡಿದ್ದೀವಿ. ಅದು ತುಂಬ ಜೆನ್ಯೂನ್ ಇಶ್ಯೂ ಇದೆ. ನಾವು ಸರ್ಕಾರ ಗಮನಕ್ಕೆ ಇದು ತಗೊಂಡು ಹೋಗ್ತೀವಿ. ಅವರು ಕೂಡ ಫಾಲೋಅಪ್ ಮಾಡುವ ವ್ಯವಸ್ಥೆ ಆಗುತ್ತೆ. ಇಲ್ಲಿ ಒಂದು ಅಂಡರ್ ಪಾಸ್ ಬೇಕಾಗುತ್ತೆ. ಹೌದು, ಈ ಹುಡ್ಕೋ ಕಾಲನಿಯಿಂದ ಸಾಯಿ ಪಾರ್ಕ್ ಮೇನ್ ರೋಡ್ಗೆ ಅಂಡರ್ ಪಾಸ್ ಮಾಡೋದು, ಇದು ಕೂಡ ನಾನು ನೋಡಿದ್ದೀನಿ, ತುಂಬ ಅವಶ್ಯಕತೆ ಇರುವುದು. ಸೊ ಇದು ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದ ಮಾಡಬೇಕು. ಈಗ ನಾವು ಪ್ರಸ್ತಾವನೆ ಕಳಿಸ್ತೀವಿ. ಪ್ರತಿ ತಿಂಗಳು ಕೋರ್ಡಿನೇಷನ್ ಮೀಟಿಂಗ್ ನಡೆಯುತ್ತದೆ ರಾಜ್ಯ ಸರ್ಕಾರ, ರೈಲ್ವೆ ಡಿಪಾರ್ಟ್ಮೆಂಟ್. ಆ ಸಂದರ್ಭದಲ್ಲಿ ಮುಂದಿನ ಮೀಟಿಂಗಲ್ಲಿ ಇದನ್ನು ತಗೊಳ್ಳೋಕ್ಕೆ ನಾನು ನಮ್ಮ ಮುಖ್ಯ ಕಾರ್ಯದರ್ಶಿ ಅವರಿಗೆ ನಾನು ಕೋರಿಕೊಳ್ತೇನೆ. ಇವತ್ತು ನಾವು ನಮ್ಮ ಕಳ್ಳಿಮನಿ ಸಾಹೇಬರು, DC ಸಾಹೇಬ್ರಿಗೆ ಹೋಗಿ ಮನವಿ ಮಾಡಿದ್ದೀವಿ. ಯಾಕಂದ್ರೆ ವಜ್ರಹನುಮಾನ್ ಗೇಟ್ದು ಅರ್ಧ ತಾಸು ಒಂದು ಗಾಡಿ ಬರ್ತೈತಿ, ಒಂದು ತಾಸು ಅರ್ಧ ತಾಸು ಮಂದಿ ನಿಂದ್ರದದ, ಮಂದಿಗೆ ತ್ರಾಸ ಆಗ್ಲಾಕತ್ತೈತಿ ಅಂತ ನಾವು ಹೋಗಿ ಅವ್ರಿಗೆ ಮನವಿ ಮಾಡಿದೀವಿ DC ಸಾಹೇಬ್ರಿಗೆ. ಇದಕ್ಕೆ ಏನಾರೇ ಮಾಡಬೇಕು, ನೀವು ಬಂದು ನೋಡಿ ಮಾಡ್ರಿ ಅಂದ್ರೆ ಅವರು ತಕ್ಷಣ ನಮ್ಗೆ ನಾವು 5 ಗಂಟೆಗೆ ಬರ್ತೀವಿ ರೀ, ಬಂದು ನೋಡ್ತೀವಿ ಅಂತ ಹೇಳಿ ಅವ್ರಿಗೂ ಎಲ್ಲರೂ ಹೇಳ್ಯಾರ. ಅವರು ಸ್ವತಃ ಕಣ್ಣಾರ ನೋಡ್ಯಾರ. ಯಾಕಂದ್ರೆ ಈ ಕಡೆ ಪೂರಾ ಒಂದು ನಡು ಒಂದು
ಸಂತೋಷ್ ಮಾತಾ ಗುಡಿಲಿಂದ ಸಾಯಿ ಪಾರ್ಕ್, ಮಹಬೂಬ್ ನಗರ, ಗೋಕುಲ್ ಸಾಯಿ ಪಾರ್ಕ್, KHB ಕಾಲನಿ, ಜುಮ್ನಾಳ ತನ ಒಂದು ಅಂಡರ್ ಪಾಸ್ ಒಂದು ಮಾಡಿರಿ ರೈಲ್ವೆ ಬ್ರಿಡ್ಜು. ಒಂದು ರಂಭಾಪುರದೊಳಗೆ ಒಂದು ಅಂಡರ್ ಪಾಸ್ ಮಾಡಿರಿ. ಒಂದು ಮನಗೋಳಿ ಅಕ್ಸಿಲಿಂದ ಒಂದು ಸೀದಾ ಒಯ್ದ್ರೆ ಹ್ಯಾವೆಕ್ಕೆ ರಂಭಾಪುರ ಹ್ಯಾವೆಕ್ಕೆ ಟಚ್ ಆಗ್ತೈತಿ, ಅದು ಒಂದು ಮಾಡಿರಿ. ಒಂದು ಸಂಸ್ಕೃತಿ ಕಾಲನಿ ಕಮಾನದಲ್ಲಿ ನಮ್ಮ ಸಿದ್ದೇಶ್ವರ ಸ್ವಾಮಿಗಳದು ಆಶ್ರಮ ಮುಂದಿಂದ ಬೈಪಾಸ್ಗೆ ಹೋಗ್ತಾರೆ. ಆ ಬೈಪಾಸ್ ಒಂದು ಅಂಡರ್ ಮಾಡಬೇಕು. ಯಾಕಂದ್ರೆ ಹೋದ್ರೆ ಅವರು ಇಂಡಿ ರೋಡ್ ಹೋಗಬೇಕು, ಇಲ್ಲಿಕಂದ್ರೆ ಸೋಲಾಪುರ ಬೈಪಾಸ್ ಬಂದು ಟರ್ನ್ ಹೊಡೆದು ಹೋಗಲಾಗ್ತೈತಿ. ಅಷ್ಟು ಮಾಡ್ರಂತ ನಾವು DC ಸಾಹೇಬ್ರು ಮನವಿ ಮಾಡೋಣ. ಈಗ 2 ನೋಡ್ಯಾರ, ಇನ್ನೂ 3 ನೋಡ್ತೀನಂತ ಹೇಳ್ಯಾರ. ಅವ್ರಿಗೂ ಅದು ತೋರಿಸಿ ಟೈಮ್ ಇಲ್ಲ ಅಂದಾರ. ಈಗ ಮುಂದೆ ಅದು ಅಷ್ಟು ಮಾಡಿ ಜನರಿಗೆ ಅನುಕೂಲ ಆಗಲಿ. ಎಲ್ಲ ಜನರು ತಿರ್ಗಾಡ್ತಾರೆ, ಅವರು ಇವ್ರು ಅಂತಿಲ್ಲ, ಎಲ್ಲರಿಗೆ ಅನುಕೂಲ ಆಗಲಿ ಅಂತ ನಾವು DC ಸಾಹೇಬ್ರಿಗೆ ನಾವು ಕಳಿಮನಿ ಸಾಹೇಬ್ರು ಮುಂಜಾನೆ ಹೋಗಿ ಮನವಿ ಮಾಡಿದೀವಿ. ಯಾಕಂದ್ರೆ ಅರ್ಧ ತಾಸು ಮನುಷ್ಯಾಗ ಟೈಮ್ದು ಭಾಳ ಮಹತ್ವದ. ಟೈಮ್ ಹೋದ ಮ್ಯಾಗ ಮತ್ತೊಮ್ಮೆ ಹುಡುಕಿದ್ರೆ ಟೈಮ್ ಸಿಗಂಗಿಲ್ಲ. ನೀವು ಟೈಮ್ ಇರುತ್ತಾನ ನಮ್ಗೆ ಮಂದಿಗೆ ಅನುಕೂಲ ಮಾಡಿಕೊಡ್ರಿ. ಯಾರೂ ಇರಲಿ, ಎಲ್ಲರೂ ತಿರ್ಗಾಡೋರು ಅದಾರ, ಅವ್ರಿಗೆ ಅನುಕೂಲ ಮಾಡಿಕೊಡ್ರಂತ ಅವ್ರಿಗೆ ವಿನಂತಿ ಮಾಡಿವಿ. ಅವ್ರು ಬಂದು ನೋಡಿ ಹೋಗ್ಯಾರ. ಈಗ ಸರ್, ಈಗ ವಜ್ರಮಾಡ್ ರೈಲ್ವೆ ಗೇಟ್ ಇದೆ, ಅಲ್ಲಿ ಟ್ರಾಫಿಕ್ ಆಗಂದ್ರೆ ಅರ್ಧ ತಾಸು 1 ತಾಸು ಅಲ್ಲಿ ಹೋಗ್ಬಿಡ್ತು ಸರ್. ಅದಕ್ಕೆ ಇಮಿಡಿಯೇಟ್ಲಿ ಅದು ಶೀಘ್ರವಾಗಿ ಅದು ಒಂದು ಇದು ಒಂದು. ಆಮೇಲೆ ಅದು 3 ತೋರಿಸ್ತೀವಿ. ಆ 3 ಮಾಡಿದ್ರೆ ಎಲ್ಲರ ಜನರಿಗೆ ಅನುಕೂಲ ಆಗ್ತೈತಿ. ಜನರಿಗೆ ಅನುಕೂಲ ಆಗಬೇಕು, ಅವ್ರು ಟೈಮ್ ಉಳಿಬೇಕು. 1 ತಾಸು ಕೆಲಸ ಬಿಟ್ಟು ಹಾದ್ಯಾಗೆ ನಿಂತ್ರಂದ್ರೆ ಅವ್ರ ಮನೆಗೆ ಹೋಗೋದು ಊಟ ಇರ್ತೈತಿ. ಯಾರ್ಯಾರು ಹಾಸ್ಪಿಟಲ್ಗೆ ಹೋಗೋರು ಇರ್ತಾರೆ, ಗೇಟ್ ಬಿತ್ತರಂದ್ರೆ ಮುಗೀತು. ಎಕ್ಸಾಮ್ ಹುಡುಗರಿಗೆ ಎಲ್ಲ ಅನುಕೂಲ ಆಗಲಿ ಅಂತ DC ಸಾಹೇಬ್ರಿಗೆ ಎಲ್ಲರಿಗೆ ನಾವು DC ಸಾಹೇಬ್ರು ವಿಸಿಟ್ ಮಾಡ್ಯಾರ. ಜಸ್ಟ್ ಏನಿದೆ ಸರ್ ನಿಮಗೆ? DC ಸಾಹೇಬ್ರು ಈಗ ಸರ್ಕಾರಕ್ಕೆ ಬರೀತೀನಿ ಅಂದಾರ. ಮತ್ತು ಸರ್ಕಾರಕ್ಕೆ ಬೆನ್ನು ಹತ್ಬೇಕು ನಾವು ಎಲ್ಲರೂ. ನಮ್ಮ MB ಪಾಟೀಲ್ ಸಾಹೇಬ್ರಿಗೆ ಹೇಳ್ತೀವಿ, ಇಷ್ಟು 5 ಕಡೆ ನಮ್ಗೆ ಅನುಕೂಲ ಮಾಡಿಕೊಡ್ರಿ ಅಂತ ನಾವು ಬೆನ್ನು ಹತ್ತು ಜನರ ಸಲುವಾಗಿ ಮಾಡ್ಲಿಕ್ಕತ್ತಿ. ಜನರಿಗೆ ಬೆನ್ನವಲ್ಲ, ಜನರಿಗೆ ಟೈಮ್ ಬೇಕು. ಮತ್ತು ಟೈಮ್ ರೋಡ್ ಮ್ಯಾಗೆ ಕಳೆದ್ರೆ ಹೆಂಗೆ ಅವ್ರ ಮನೆ ಮಕ್ಕಳು ದವಾಖಾನೆಗೆ ಹೋಗೋದಿರ್ತೈತಿ, ಶಾಲೆಗೆ ಹೋಗೋದಿರ್ತೈತಿ, ಮಕ್ಕಳಿಗೆ ಬಿಡೋದಿರ್ತೈತಿ, ಎಕ್ಸಾಮ್ ಇರ್ತೈತಿ, ಕೋರ್ಟ್ರು ವಕೀಲರು ಬರೋದಿರ್ತೈತಿ. 1 ತಾಸು ನಿಂದಿರ್ತಾರೆ. ಮ್ಯಾಜಿಸ್ಟ್ರೇಟ್ ಸಾಹೇಬರು ಹೋಗೋರು ಇರ್ತಾರೆ. ಎಲ್ಲ ಆಫೀಸ್ಗಳು ಈ ಕಡೆ ಅದಾವ. ಎಲ್ಲರೂ ಅನುಕೂಲ ಆಗಲಿ ಅಂತ ಮಾಡಂತ ನಾವು ಮನವಿ ಮಾಡಿವಿ. ಈ ಭಾಗದ ಬಹುದಿನಗಳ ಬೇಡಿಕೆ ಇದು. ವಜ್ರ ಹನುಮಾನ್ ನಗರ ರೈಲ್ವೆ ಮೇಲ್ಸೇತುವೆ ಆಗಬೇಕನ್ನೋದು. ಯಾಕಂದರೆ 3 ವರ್ಷದಿಂದ ಉದ್ಘಾಟನೆ ಆದಂಥ ಬ್ರಿಡ್ಜು ಅತ್ಯಂತ ಅವೈಜ್ಞಾನಿಕವಾಗಿ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಯಾವುದೇ ವೈಜ್ಞಾನಿಕವಾಗಿ ಅದು ಮಾಡೇ ಇಲ್ಲ. ಯಾಕಂದರೆ ಇದು ಬಿಜಾಪುರ ನಗರ ಐತಿಹಾಸಿಕ ನಗರ. ಇಲ್ಲಿ ಸಾಕಷ್ಟು ಪ್ರವಾಸಿ ಕೇಂದ್ರಗಳು ಇರೋದ್ರಿಂದ ಜನ ಬರೋರಿಗೆ ಬಿಜಾಪುರ ಸಿಟಿ ಎಂಟ್ರಿ ಯಾವ ಕಡೆಯಿಂದನೇ ಎಂಟ್ರಿ ಆಗ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅಷ್ಟೊಂದು ಕನ್ಫ್ಯೂಷನ್ ಅದು ಬ್ರಿಡ್ಜ್ ಆಗಿದೆ ಒಂದು. ಆಮೇಲೆ ಇದು ಅಧಿಕ ಚಿಹ್ನೆಯಲ್ಲಿ ಬ್ರಿಡ್ಜ್ ಆಗಿದ್ದರೆ ಇದು ಯಾವುದೂ ಸಮಸ್ಯೆನೇ ಬರ್ತಿರಲಿಲ್ಲ. ಇದು ಇಂಗ್ಲೀಷ್ T ಆಕಾರದಲ್ಲಿ ಮಾಡಿದ್ದಾರೆ. ಬೆಂಗಳೂರು ಬೈಪಾಸಿಂದ ಬೇಗಂ ತಲಾಬ್ಗೆ ಹೋಗ್ತದೆ. ಹುಬ್ಳಿ ಬಾಗಲಕೋಟೆಯಿಂದ ಬರೋರಿಗೆ ಸಿಟಿ ಎಂಟ್ರಿನೇ ಗೊತ್ತಾಗೋದಿಲ್ಲ. ಅದಕ್ಕೆ ನಮ್ಮದು ಹಮೀದ್ ಅಣ್ಣವ್ರದ್ದು ಎಲ್ಲ ಏನು ಬೇಡಿಕೆ ಇದಪ್ಪ ಅಂತಂದರೆ, ಬಾಗಲಕೋಟಿಂದ ಬ್ರಿಡ್ಜ್ ಮೇಲೆ ಹತ್ತೋರಿಗೆ ಈಸಿ ಆಗಲಿಕ್ಕೆ ಸೀದಾ ರೈಲ್ವೆ ಮೇಲ್ಸೇತುವೆ ಮಾಡಿ ನೀವು ಮಧುವನ್ ಹೋಟೆಲ್ ಅಥವಾ ವಿಶ್ವೇಶ್ವರಯ್ಯ ಸರ್ಕಲ್ ಮಹಾನಗರ ಪಾಲಿಕೆ ಹತ್ರ ಅಲ್ಲಿ 0 ಮಾಡಿಬಿಟ್ರೆ ಈ ಕಡೆ ನಮ್ಮ ಬಬಲೇಶ್ವರ ನಾಕ ಹೋಗ್ಬೇಕಾದವರು ಆ ಕಡೆ ಹೋಗ್ತಾರೆ. ಕೋರ್ಟು, ಬಸ್ ಸ್ಟ್ಯಾಂಡು, ಜಲನಗರ ಬರಬೇಕಾದವರೆಲ್ಲ ಈ ಕಡೆ ಬಂದುಬಿಡ್ತಾರೆ. ಹಿಂಗಾಗಿ ಇದು ಮೇಜರ್ ಸಮಸ್ಯೆ ಪರಿಹಾರ ಆಗ್ತದೆ ರೈಲ್ವೆ ಮೇಲ್ಸೇತುವೆ ಆದರೆ. ಆಮೇಲೆ 2ನೇದು, ಇದು ಸಂತೋಷ್ ಮಾತಾ ದೇವಸ್ಥಾನ ಮುಂದಿನಿಂದ ಹಾಯ್ದು ಈ ಕಡೆ ನಮ್ಮ ಸಾಯಿ ಪಾರ್ಕ್ ಈ ಕಡೆ ಜುಮ್ನಾಳವರೆಗೂ ಹೋಗೋ ಜನರಿಗೆ ಇಲ್ಲೊಂದು ಅಂಡರ್ ಪಾಸ್ ಆಗಿಬಿಟ್ರೆ ಸಾಕಷ್ಟು 50% ವಜ್ರ ಹನುಮಾನ್ ಗೇಟ್ ಮೇಲೆ ಬೀಳೋಂಥ ಲೋಡ್ ಕಡಿಮೆ ಆಗ್ತದೆ. ಇದು ಪಬ್ಲಿಕ್ ಎಲ್ಲ ಹಮೀದ್ ಅಣ್ಣವ್ರಿಗೆ ಇದನ್ನು ಮಾಡಿಸ್ರಿ, ನಿಮ್ಮದು ಗೌರ್ಮೆಂಟ್ ಇದೆ, DC ಅವ್ರಿಗೆಲ್ಲ ಕರ್ಕೊಂಬಂದು ವಿಸಿಟ್ ಮಾಡಿಸಿ ಅಂತ ಹೇಳಿದಾಗ ಸಾಹೇಬರು ಇವತ್ತು DC ಅವ್ರಿಗೆ ಒಂದು ಕರೆದಿದ್ರು, ಬರ್ರಿ ಸರ್ ಅಂತೇಳಿ. ಅವರು ಕೂಡ ತುರ್ತಾಗಿ ಸ್ಪಂದನೆ ಮಾಡಿ ಬಂದಿದ್ದಾರೆ. ಇದನ್ನೆಲ್ಲ ಒಂದು ಪ್ರೊಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ನಮ್ಮ ಮಾನ್ಯ MB ಪಾಟೀಲ್ ಸಾಹೇಬರು ಉಸ್ತುವಾರಿ ಸಚಿವರು, ಕ್ರಿಯಾಶೀಲ ಸಚಿವರಿದ್ದಾರೆ, ಅವ್ರ ಗಮನಕ್ಕೂ ತಂದು ಮುಖ್ಯಮಂತ್ರಿಯವ್ರಿಗೆ ಭೇಟಿಯಾಗಿ ಮುಂದಿನ ಪ್ರೊಸೆಸ್ ಎಲ್ಲರ ಬೆಂಬಲ ತೊಗೊಂಡು ನಾವು ಮಾಡ್ತೀವಿ. ನಾನು ಸೋಮನಾಥ್ ಕಳ್ಳಿಮನಿ.
जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।